ಸಿಂಹರಾಜನಿಗೆ ಜಯವಾಗಲಿ. ಕಾಡಿನ ರಾಜ ಸಿಂಹರಾಯನಿಗೆ ಜಯವಾಗಲಿ. ಮಹಾಮಂತ್ರಿಗಳಾದ ನರಿಯಣ್ಣನವರೇ, ಇಂದಿನ ವಿಶೇಷ ಸಭೆ ಕರೆದ ಉದ್ದೇಶವೇನು? ಮಹಾರಾಜರಿಗೆ ನಮೋ ನಮಃ. ಮಹಾರಾಜರೇ, ಕಾಡಿನಲ್ಲಿನ ಪ್ರಜೆಗಳು ತಮ್ಮಲ್ಲಿ ಜಗಳ ಮಾಡುತ್ತಿದ್ದಾರೆ. ನನ್ನ ಕಾಡಿನಲ್ಲಿ ಜಗಳವೇ? ಪ್ರತಿಯೊಬ್ಬರು ತಮ್ಮ ಅಂದದಲ್ಲಿ, ತಮ್ಮ ಕಾರ್ಯದಲ್ಲಿ ಇನ್ನೊಬ್ಬರಿಗಿಂತ ತಾವೇ ಮೇಲೆಂದು ವಾದ ವಿವಾದ ಮಾಡುತ್ತಿದ್ದಾರೆ. ಹಾಗೇನು? ಅಲ್ಲದೆ ಕಾಡಿನ ದೈನಂದಿನ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದೆ. ಹೌದೌದು, ನಾನು ಗಮನಿಸಿದ್ದೇನೆ. ಇತ್ತೀಚೆಗೆ ನವಿಲಿನ ನೃತ್ಯ ಕಾಣದೆ ಮನಸ್ಸಿಗೆ ಬೇಸರವಾಗಿದೆ. ಕೋಗಿಲೆಯ ಹಾಡು ಕೇಳದೆ ಕಿವಿಯ ಮಧುರತೆಯೇ ಹೊರಟು ಹೋಗಿದೆ. ಅಷ್ಟೇ ಅಲ್ಲ ಮಹಾರಾಜರೇ, ಕ್ರಿಮಿ ಕೀಟಗಳು ಸತ್ತು ಗಬ್ಬು ನಾತ ಪಸರಿಸಿದೆ. ಅದನ್ನು ಸ್ವಚ್ಛ ಮಾಡುವವರೇ ಇಲ್ಲ. ಇಷ್ಟೊಂದು ಅನಾಹುತವೇ? ಮಂತ್ರಿಗಳೇ, ಈಗ ಏನು ಮಾಡಬೇಕೆಂದು ಇದ್ದೀರಿ? ಮಹಾರಾಜರೇ, ಇಲ್ಲಿ ಸೇರಿರುವ ಎಲ್ಲರೂ ತಾವು ಹೇಗೆ ಕೆಲಸ ಮಾಡುತ್ತವೆ, ಅದರಿಂದ ಏನು ಪ್ರಯೋಜನ ಎನ್ನುವುದನ್ನು ನಿಮ್ಮ ಮುಂದೆ ಆಡಿ ಪ್ರದರ್ಶಿಸಬೇಕು. ಆಮೇಲೆ ನೀವು ತೀರ್ಮಾನ ಮಾಡಿ ನ್ಯಾಯ ಒದಗಿಸಬೇಕು. ಭೇಷ್ ಮಂತ್ರಿಗಳೇ, ಸರಿಯಾಗಿ ಹೇಳಿದ್ರಿ. ಎಷ್ಟಾದ್ರೂ ನೀವು ತಂತ್ರಗಾರರೇ ಅಲ್ವೇ? ಇರಲಿ, ಇನ್ನು ಆರಂಭಿಸಿ. ಗೂಪಚಿ, ನೀನೇನ್ ಕಾರ್ಯ ಮಾಡಿದ್ದೆ ತಿಳಿಸು. ನಮ್ಮನ್ನು ದೆಹಲಿ ರಾಜ್ಯದ ರಾಜ್ಯ ಹಕ್ಕಿ ಎಂದು ಘೋಷಿಸಿದ್ದಾರೆ. ಈ ಸನ್ಮಾನ ಇಲ್ಲಿ ಯಾರಿಗಿದೆ? ನಾವು ಯಾವಾಗಲೂ ಜೊತೆಯಾಗಿ ಇರುವವರು. ಈಗ ಮನುಷ್ಯರು ಗಂಡ ಹೆಂಡತಿಯರೇ ಜೊತೆಯಾಗಿರುವುದಿಲ್ಲ. ನಾವು ಮರದ ಎಲೆಗಳನ್ನು ನಾಶ ಮಾಡುವ ಹುಳಗಳನ್ನು ಹಿಡಿದು ತಿಂದು ಮರಗಳನ್ನು ಉಳಿಸುತ್ತೇವೆ. ಸಾಕು ಸಾಕು, ನವಿಲು ನೀನೇಳು. ಓಹೋ ಓಹೋ, ನಾನು ಭಾರತವೆಂಬ ದೇಶದ ರಾಷ್ಟ್ರ ಹಕ್ಕಿ. ಈ ಗುಬ್ಬಚ್ಚಿ ಬರೀ ರಾಜ್ಯದ ಹಕ್ಕಿ. ನಾನು ನನ್ನ ಸುಂದರವಾದ ಗರಿ ಬಿಚ್ಚಿ ನಾಟ್ಯ ಮಾಡಿದರೆ ಮಿಸ್ ವರ್ಲ್ಡ್ ಕನ್ಯರು ಕೂಡ ನನ್ನ ಬಲೆಗೆ ಬೀಳ್ತಾರೆ. ಸರಿ ಸರಿ, ನಿಲ್ಲಿಸು. ಕೊಕ್ರೆ ನೀನೇಳು. ನನ್ನ ಬಿಳಿ ಬಣ್ಣವೇ ಎಲ್ಲೆಲ್ಲೂ ಎದ್ದು ಕಾಣುತ್ತದೆ. ನನ್ನನ್ನು ಬೆಳ್ಳಕ್ಕಿ ಎಂದು ಹೇಳ್ತಾರೆ. ನಮ್ಮ ಮಹಾರಾಣಿಯವರು ಸ್ನಾನ ಮಾಡುವ ಸರೋವರವನ್ನು ಯಾವಾಗಲೂ ಸ್ವಚ್ಛ ಮಾಡುತ್ತೇನೆ. ಮಹಾರಾಣಿಯವರು ನನ್ನೊಡನೆ ಆಟವಾಡುತ್ತಾ ಜಲಕ್ರೀಡೆ ಆಡುವುದೇ ನಾನು ಶ್ರೇಷ್ಠ ಎಂದು ತೋರಿಸುತ್ತದೆ. ಮುಂದೆ ಗೂಬೆ. ಗೂಬೆ ಗೂಬೆ ಗೂಬೆ. ಸದ್ದು ಸದ್ದು. ನನ್ನನ್ನು ಈ ದೇಶದವರು ಅಪಹಾಸ್ಯ ಮಾಡುತ್ತಾರೆ. ಆದರೆ ಗ್ರೀಕ್ ದೇಶದವರು ನನ್ನನ್ನ ಅದೃಷ್ಟ ಮತ್ತು ಬುದ್ಧಿವಂತಿಕೆ ಸಂಕೇತವೆಂದು ನಂಬಿದ್ದಾರೆ. ಇದು ಮೂಢನಂಬಿಕೆ ಅಲ್ಲ. ನನಗೆ ರಾತ್ರಿಯಲ್ಲಿ ಕಣ್ಣುಗಳು ಚೆನ್ನಾಗಿ ಕಾಣುತ್ತದೆ. ನೀವು ರಾತ್ರಿ ಓಡಾಡಲು ಸಾಧ್ಯವೇ? ಎಲ್ಲಿ ಇಲ್ಲಿ ಮಂತ್ರಿಗಳೇ, ಇಲ್ಲಿದ್ದೇನೆ. ನೀನೇಕೆ ಬಚ್ಚಿಟ್ಟುಕೊಂಡಿದ್ದೀ? ಈ ಗೂಬೆ ನನ್ನನ್ನು ತಿಂದು ಬಿಡುತ್ತದೆ, ಅದಕ್ಕೆ. ನನ್ನ ಎದುರಿನಲ್ಲಿ ಯಾರಿಗೂ ಧೈರ್ಯವಿಲ್ಲ. ಮುಂದುವರೆಸು. ಮಹಾಸ್ವಾಮಿ, ಮನುಷ್ಯರು ಪ್ರಥಮ ಪೂಜೆ ಸಲ್ಲಿಸುವ ಮಹಾಗಣಪತಿಗೆ ನಾನು ವಾಹನವಾಗಿದ್ದೇನೆ. ಇದಕ್ಕಿಂತ ಶ್ರೇಷ್ಠತೆ ಇನ್ನೇನು ಬೇಕು? ಆಹಾಹಾ, ಆದರೆ ರೈತರು ಬೆಳೆದ ಬೆಳೆಯನ್ನೆಲ್ಲ ತಿಂದು ನಾಶ ಮಾಡ್ತಾನೆ. ಅವರು ಇವನನ್ನು ಕಂಡ ಕೂಡಲೇ ಬಡಿತಾರೆ. ಇವನೆಂತ ಶ್ರೇಷ್ಠ? ನೀನು ಸುಮ್ಮನಿರು. ನೀನೇನು ಮಹಾ? ಜನ
ಜನರು ಬೆಳೆದ ಹಣ್ಣುಗಳನ್ನು ತಿಂದು ಹಾಳು ಮಾಡ್ತೀಯಾ? ಸದ್ದು ಸದ್ದು. ಇಲ್ಲಿ ಅವರವರ ವಿಷಯ ಹೇಳಬೇಕೇ ಹೊರತು ಇತರರ ಬಗ್ಗೆ ಅಪವಾದ ಮಾಡುವುದು ಸಲ್ಲದು. ಅಳಿಲು, ನಿನ್ನ ಕತೆ ಏನ್ ಹೇಳು? ಆಹಾ, ನನ್ನನ್ನು ಏನೆಂದು ಹೇಳುವುದು? ಭಗವಾನ್ ಶ್ರೀರಾಮ ನನ್ನ ಬೆನ್ನಿನ ಮೇಲೆ ಅಂದದ ಗೆರೆಗಳನ್ನು ಎಳೆದಿದ್ದಾನೆ. ನನ್ನ ಬಾಲವು ಚಂದವೇ ಚಂದ. ನಾನು ನನ್ನ ಎರಡು ಕಾಲಲ್ಲಿ ನಿಂತ್ರೆ ನೋಡುಗರು ನೋಡ್ಕೊಂಡೇ ಇರ್ತಾರೆ. ನನ್ನಂತೆ ಮರದ ಕೊಂಬೆಗಳಲ್ಲಿ ಓಡುವುದು ಯಾರಿಂದಲೂ ಆಗದು. ಅದೇ ಆಯ್ತು, ಮುಂದೆ ಕೋತಿ ಅಣ್ಣ. ಮಹಾರಾಜರೇ, ನಿಮ್ಮ ಪಾದಗಳಿಗೆ ನಮಿಸುವೆ. ನನ್ನ ಪ್ರವಾರ ಹೇಳುವುದಾದರೆ 7 ದಿನ 7 ರಾತ್ರಿ ಸಾಲದು. ಮಂತ್ರಿಗಳೇ, ಈ ಕಪಿಯ ಗುಣಗಾನಕ್ಕೆ 7 ದಿನ 7 ರಾತ್ರಿ ಬೇಕಂತೆ. ಸದ್ದು ಸದ್ದು, ಕಪಿ ಮುಂದುವರೆಸು. ಶ್ರೀರಾಮ ರಾವಣನ ಜೊತೆಯ ಯುದ್ಧದಲ್ಲಿ ಗೆಲುವು ಸಾಧಿಸಲು ನಾವೇ ಕಾರಣ. ಯಾವುದೇ ಮರದ ಎಳೆ ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ನಾವು ಜಿಗಿಯಬಲ್ಲೆವು. ನಾವು ಸಂಘಜೀವಿಗಳು. ನಾವು ಸದಾ ಗುಂಪಿನಲ್ಲೇ ಇರುತ್ತೇವೆ. ಇಂದು ಮಂತ್ರಿ ನರಿಯಣ್ಣನವರ ಆದೇಶದ ಮೇರೆಗೆ ಇಬ್ಬರೇ ಬಂದಿದ್ದೇವೆ. ನಾವು ಮನುಷ್ಯರು ಮಾಡುವ ಎಲ್ಲಾ ಕೆಲಸಗಳನ್ನು ಮಾಡುತ್ತೇವೆ. ನಾವು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದೇವೆ. ಏನು ಮಂತ್ರಿ ನರಿಯಣ್ಣನವರೇ, ಇನ್ನು ಹೇಳಲೇ? ಸಾಕಪ್ಪ ಸಾಕು. ಬೇಕಿದ್ರೆ ಹೇಳ್ತೀನಿ. ಇವರೆಲ್ಲ ನನ್ನ ಯಶೋಗಾಥೆ ಕೇಳಿ ಮೂರ್ಛೆ ಹೋಗಬಹುದೆಂದು ನಿಲ್ಲಿಸಿದೆ. ಸಾಕು ಸಾಕು. ಅತಿಯಾದ ಹೊಗಳಿಕೆ ಆರೋಗ್ಯಕ್ಕೆ ಒಳ್ಳೆದಲ್ಲ. ಮುಂದೆ ಕಪ್ಪೆರಾಯರೇ, ಮುಂದೆ ಬನ್ನಿ. ಒಟರ್ 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 ಒಟರ್. ಸದ್ದು ಸದ್ದು. ಮೂರ್ಖರೇ, ನೀವೆಲ್ಲ ಇಂದು ಬದುಕಿರುವುದು ನನ್ನಿಂದ. ಏನದು? ಮಹಾರಾಜರೇ, ಈ ಕಪ್ಪೆ ನಿಮಗೆ ಅವಮಾನ ಮಾಡಿದೆ. ಕಪ್ಪೆಯ ಕೃಪೆಯಿಂದ ನೀವು ಬದುಕಿದ್ದೀರಾ ಅಂತ ಹೇಳ್ತಿದೆ. ಮಹಾರಾಜರೇ, ನಾನು ನಿಮ್ಮನ್ನು ಕುರಿತು ಹೇಳಿಲ್ಲ. ನಾನು ಒಟ್ಟಗುಟ್ಟಿದ್ರೇನೆ ಮಳೆ ಬರುವುದು. ಮಳೆ ಇಲ್ಲದಿದ್ದಲ್ಲಿ ಕಾಡುಗಳೇ ಇರುವುದಿಲ್ಲ. ಈ ರೀತಿಯಲ್ಲಿ ನಾನು ಹೇಳಿದ್ದೆ. ಈ ಮುದಿಗೂಬೆ ನನ್ನ ಮಾತನ್ನು ಅಪಾರ್ಥ ಮಾಡಿದೆಯೋ ಅಥವಾ ನಮ್ಮಿಬ್ಬರ ಮಧ್ಯೆ ಫಿಟ್ಟಿಂಗ್ ಇಟ್ಟಿದೆಯೋ ತಿಳಿತಾ ಇಲ್ಲ. ಇರಲಿ, ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ. ಮಳೆ ಬರದೇ ಇದ್ದಲ್ಲಿ ಮನುಷ್ಯರು ನಮಗೆ ಮನುಷ್ಯರ ರೀತಿ ಸಂಭ್ರಮದ ಮದುವೆ ಮಾಡುತ್ತಾರೆ. ಈ ಭಾಗ್ಯ ಯಾರಿಗಿದೆ? ಕಪ್ಪೆರಾಯ, ನೀನು ಬಾವಿಯಲ್ಲಿರುವ ಕೂಪ ಮಂಡೂಕ. ನಿನಗೆ ಜಗತ್ತಿನ ವಿಷಯಗಳೇ ಗೊತ್ತಿಲ್ಲ. ಕತ್ತೆ ಮದುವೆ ಎಂದರೆ ಜಗತ್ಪ್ರಸಿದ್ಧ. ಮಹಾರಾಜರೇ, ಮನ್ನಿಸಿ. ಕಪ್ಪೆಯ ದುರಾಂಕಾರದಿಂದ ನಾನು ಮಧ್ಯ ಮಾತನಾಡಬೇಕಾಯಿತು. ಮುಂದುವರೆಸು. ಇಲ್ಲಿರುವ ಎಲ್ಲರೂ ಹೊರುವುದಕ್ಕಿಂತ ಹೆಚ್ಚಿನ ಹೊರೆಯನ್ನು ನಾನು ಹೊರಬಲ್ಲೆ. ನನ್ನ ಬಗ್ಗೆ ಗಾದೆ ಇದೆ. ನನ್ನ ಹಿಂದೆ ಬರಬಾರದೆಂದು ಮನುಷ್ಯರು ಹೇಳುತ್ತಿರುತ್ತಾರೆ. ನಾನು ಕೊಡುವ ವಧೆಯಿಂದ ಮೂಳೆಗಳು ಪಟಪಟ ಮುರಿಯುತ್ತೆ. ಅಗಸನಿಗೆ ನಾನು ನೆಚ್ಚಿನ ಪ್ರಾಣಿ ಗೊತ್ತೇ? ಗೊತ್ತು ಗೊತ್ತು ಮಹಾರಾಜರೇ. ಪ್ರಪಂಚದ ಯಾವುದೇ ಭಾಷೆಯಲ್ಲಾದರೂ ನಾನು ಮಾತನಾಡಬಲ್ಲೆ. ಇವರಿಗೆ ಇಂಗ್ಲಿಷು ಕನ್ನಡ ಬಿಟ್ಟರೆ ಏನೂ ಬರಲ್ಲ. ನಾನು ಯಾರ ಮನೆಯಲ್ಲಿರ್ತೀನಿ ಅವರ ಭಾಷೆ ಮಾತನಾಡ್ತೀನಿ. ಆದರೆ ಇವರು ಆ ಭಾಷೆ ಈ ಭಾಷೆ ಎಂದು ಒಡೆದಾಡುತ್ತಾರೆ. ನನಗೆ ಯಾವ ಭಾಷೆಯಾದರೂ ಆದೀತು. ಆದರೆ ರುಚಿಯಾದ ಹಣ್ಣುಗಳು ಸಿಕ್ಕಿದರೆ ಸಾಕು. ನನ್ನ ಬಗ್ಗೆ ಎಷ್ಟು ಹಾಡುಗಳಿವೆ ಗೊತ್ತಾ? ನನ್ನ ಈ ಹಸಿರು ಸಮೃದ್ಧಿಯ ಸಂಕೇತ. ನಾನು ಕಳ್ಳ ಬಂದರೆ ಕಳ್ಳ ಕಳ್ಳ ಎಂದು ಎಚ್ಚರಿಸುತ್ತೇನೆ. ಅತಿಥಿ ಬಂದರೆ ಗುಡ್ ಮಾರ್ನಿಂಗ್ ಎಂದು ಅವರನ್ನು ಸ್ವಾಗತಿಸುತ್ತೇನೆ. ಇದು ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯೋ 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 ಅಯ್ಯೋ, ತುಡಿಕೆ ತುಡಿಕೆ, ಕೋತಿ ಕುಣಿತ. ಅಯ್ಯೋ ಅಯ್ಯೋ, ಏನಿದು ಏನಿದು?
ಚುಚ್ಚಿದ್ದು ಹೇಗಿತ್ತು ಗೂಬೆ? ಸದ್ದು ಎಲ್ಲರ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳ್ತಾ ಇದ್ದೆ. ಎಲ್ಲರೂ ತಾವು ಎಲ್ಲರಿಗಿಂತ ಮಿಗಿಲು ಎಂದು ಕೊಚ್ಚಿಕೊಳ್ಳುತ್ತಾ ಇದ್ರು. ಅದಕ್ಕೆ ಒಂದು ಪುಟಾಣಿ ಇಂಜೆಕ್ಷನ್ ಹೇಗಿದೆ ಕರಾಮತ್ತು? ನೀನು ಸಭೆಗೆ ಅವಮಾನ ಮಾಡಿದೀಯ. ನಾನಾಗ್ಲೇ ಮಹಾರಾಜರ ಕ್ಷಮೆ ಕೋರಿದ್ದೇನೆ. ಸರಿ ಸರಿ, ನಿನ್ನ ವಿಷಯ ಹೇಳು. ನನ್ನ ತಾಕತ್ತು ಎಲ್ಲರೂ ನೋಡಿದ್ರಲ್ಲ. ಈ ಮನುಷ್ಯರು ಇಂಜೆಕ್ಷನ್ ಚುಚ್ಚಲು ಸಾವಿರಾರು ರೂಪಾಯಿ ಡೊನೇಷನ್ ಕೊಟ್ಟು ನರ್ಸಿಂಗ್ ಶಾಲೆ ಸೇರಿ 3 ವರ್ಷ ಕಲಿತು ಆಮೇಲೆ ಮನುಷ್ಯರ ರಕ್ತನಾಳ ಹುಡುಕಿ ಇಂಜೆಕ್ಷನ್ ಕೊಡ್ತಾರೆ. ಅದು ಕೆಲವರು ಇಂಜೆಕ್ಷನ್ ಕೊಟ್ರೆ ರಕ್ತ ಸುರಿತಾನೇ ಇರುತ್ತೆ. ಇನ್ನು ಕೆಲವರು 1 ಗಂಟೆ ರಕ್ತನಾಳ ಹುಡುಕ್ತಾನೆ ಇರ್ತಾರೆ. ಈಗ ನೀವೇ ನೋಡಿದ್ರಲ್ಲ, ನಾನು ಯಾವುದೇ ಕಾಲೇಜ್ಗೆ ಸೇರದೆ ಸರಿಯಾಗಿ ರಕ್ತನಾಳ ಹುಡುಕಿ ರಕ್ತವನ್ನು ಹೀರ್ತೀನಿ. ಇದಕ್ಕಿಂತ ಇನ್ನೇನ್ ಬೇಕು? ಮಹಾರಾಜರೇ ಏನಾಯ್ತು? ಯಾರು ನೀನು? ಕ್ಷಮಿಸಿ ಮಹಾಸ್ವಾಮಿ, ಇಲ್ಲಿರುವವರನ್ನು ನೋಡಿ ಅವರ ಮಾತು ಕೇಳಿ ನಗು ಬಂತು. ಹಾಗೆ ನಿಮಗೆ ಒಂದು ಚೋಕ್ ಕೊಡೋಣ ಅಂತ ಲೈಟ್ ಆಗಿ ಚೋಕ್ ಕೊಟ್ಟೆ. ಆದರೆ ನೀವು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಆಗಿ ಎಲ್ಲರೂ ನಗುವಂತೆ ಮಾಡಿದ್ದೀರಿ. ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಅವರವರ ಘನ ಕಾರ್ಯವನ್ನು ಹೇಳಿದ್ದೀರಿ. ನಾನು ಕಾಡಿನ ರಾಜನೇ ಸಿಂಹಾಸನದಿಂದ ಇಳಿದು ಓಡಾಡುವಂತೆ ಮಾಡಿದೆ. ಇದು ಸಣ್ಣ ಕೆಲಸವೇ? ಇಂದು ಸಿಂಹಾಸನದಿಂದ ಯಾರನ್ನೇ ಆಗಲಿ ಎಷ್ಟು ಕಷ್ಟ ಅಂತ ನಿಮಗೆಲ್ಲ ತಿಳಿದಿದೆ. ಇನ್ನು ಮನುಷ್ಯರು ನಮ್ಮ ಬಗ್ಗೆ ಸಿನಿಮಾ ಮಾಡಿ ಕೋಟಿಗಟ್ಟಲೆ ಹಣ ಮಾಡಿದ್ದಾರೆ. ನಮ್ಮ ಸುದೀಪ್ ಕೂಡ ಇದರಿಂದ ಫೇಮಸ್ ಆಗಿದ್ದಾರೆ. ಇನ್ನು ನೀವೇ ತೀರ್ಮಾನ ಮಾಡಿ. ಸಾಕು ಸಾಕು ದುರುಳ, ನನ್ನನ್ನು ಕೆಣಕುವಷ್ಟು ಸೊಕ್ಕೆ ನಿನಗೆ. ನಿನ್ನ ಮಹಾರಾಜರೇ, ಎಕ್ಕಷ್ಟಿತ್ನಣದ ಮೇಲೆ ನೀವು ಸಿಟ್ಟಾಗುವುದು ನಿಮ್ಮ ಘನತೆಗೆ ತಕ್ಕದಲ್ಲ. ಶಾಂತರಾಗಿ. ಬದುಕಿದೆಯಾ ಬಡ ಜೀವವೇ? ಮೇ ಐ ಕಮ್ ಇನ್? ಯಾರದು? ಯಾಕಿಷ್ಟು ತಡ? ಮಂತ್ರಿಗಳೇ, ಇವನಾರು? ಇವನಿಗೆ ಸಮಯದ ಪರಿವೇ ಇಲ್ಲವೇ? ಅಲ್ಲದೆ ಅದ್ಯಾವುದೋ ಭಾಷೆಯಲ್ಲಿ ಮಾತಾಡ್ತಾನೆ, ನಂಗೆ ಅರ್ಥವಾಗುದು. ಮಹಾಸ್ವಾಮಿ, ಅವನು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದಿದವನು. ಅವನು ಫಾಸ್ಟ್ ಆಗಿ ಇರಬೇಕು. ಆದರೆ ನಿಧಾನ ಇವನು ಹುಟ್ಟುಗುಣ. ಕೆಲವು ಮನುಷ್ಯ ನಾಯಕರು ಇವನ ತರನೇ ತುಂಬಾ ಸೋಮಾರಿ. ಆಮೇಲೆ ನೀನೇಕೆ ತಡ? ಏನು ಹೇಳಲಿ ಸ್ವಾಮಿ, ನಾನು ಹಾಗೇನೆ ಬೆಂಗಳೂರಿಗೆ ಹೋಗಿದ್ದೆ. ಹಿಂತಿರುಗಿ ಬರುವಾಗ ಅದೇನೋ ರ್ಯಾಲಿ ಅಂತೆ 5 ಲಕ್ಷ ಜನ ಸೇರಿದ್ರು. ಅವರೆಲ್ಲ ಹೋದ ಮೇಲೆ ನಾನು ಬರುವಾಗ ತಡವಾಯಿತು. ಆದರೂ ನಾನು ಕೇನಿ ರಸ್ತೆಯಲ್ಲಿ ಫಾಸ್ಟ್ ಆಗಿ ಬಂದೆ. ಸರಿ ಸರಿ, ಅಚ್ಚ ಕನ್ನಡದಲ್ಲಿ ನಿನ್ನ ಶ್ರೇಷ್ಠತೆ ಏನಂತ ಹೇಳು. ಏನು ಹೇಳಲಿ, ಮನುಷ್ಯರು ಧರಿಸುವ ಹೆಲ್ಮೆಟ್ ನನ್ನ ಚಿಪ್ಪು ನೋಡಿಯೇ ಮಾಡಿದ್ದು. ನಾನು ನೀರಿನಲ್ಲಿಯೂ ವಾಸ ಮಾಡಬಲ್ಲೆ, ನೆಲದ ಮೇಲೂ ವಾಸ ಮಾಡಬಲ್ಲೆ. ನನ್ನ ಮೇಲೆ ಎಷ್ಟು ಭಾರ ಹಾಕಿದ್ರೂ ನನ್ನ ಚಿಪ್ಪು ನನ್ನನ್ನು ರಕ್ಷಿಸುತ್ತದೆ. ಬೇಗ ಬೇಗ ಮುಗಿಸಿ, ಊಟದ ಸಮಯ ಆಯಿತು. ಇಲ್ಲಿ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. ಆದರೆ ನನ್ನ ಅತ್ಯಂತ ಪುಣ್ಯ ಕಥೆಯನ್ನು ನೀವು ಕೇಳಲೇಬೇಕು. ವಿಷ್ಣು ದೇವರ 2ನೇ ಅವತಾರವೇ ಕೂರ್ಮ ಅವತಾರ. ಈ ನನ್ನ ಅವತಾರದಿಂದ ಅಂದು ಮಹಾವಿಷ್ಣು ದಾನವರನ್ನು ಕಷ್ಟದಿಂದ ಪಾರು ಮಾಡಿದ. ಇಂತಹ ಅವತಾರದಿಂದ ನಾನು ಎಲ್ಲರಿಗಿಂತ ಶ್ರೇಷ್ಠ ಅಲ್ಲವೇ? ಏಕಾಗೆ ಯಾಕೆ ಕಿರುಚುತ್ತೀಯ? ಸಭೆ ಮುಗಿಯೋ ವೇಳೆಗೆ ಬರುತ್ತಿದೆಯಲ್ಲ. ಮಹಾರಾಜರಿಗೆ ನಮಸ್ಕಾರ. ಏನು ಹೇಳಲಿ ಮಂತ್ರಿಗಳೇ, ಈ ಮನುಷ್ಯರು ಪಕ್ಷಮಾಸ ಮಾಡುವಾಗ ಹಬ್ಬದೂಟ ತಯಾರು ಮಾಡಿ ನಮಗೆ ಮೊದಲು ಕೊಡ್ತಾರೆ. ಯಾವಾಗಲೂ ಅವರ ಎಂಜಿಲು ತಿಂದು ತಿಂದು ಬೇಜಾರಾಗಿದೆ. ವರ್ಷದಲ್ಲಾದರೂ 1 ದಿನ ಫ್ರೆಶ್ ಅಡಿಗೆ ತಿನ್ನೋಣ ಅಂತ ಕಾಯ್ತಾ ಇದ್ದೆ. ಅವರು ಅಡಿಗೆ ಮಾಡಿ ಬಡಿಸುವಾಗ ಇಷ್ಟೊತ್ತು ಆಯಿತು. ನಿನಗೆ ವಿಷಯ ತಲುಪಿದೆ ಇಲ್ಲವೇ? ಈಗ ನಿನ್ನ ಪ್ರವಾದ ಹೇಳು. ಜಗತ್ತಿನಲ್ಲಿ ಇದ್ದ ಆಹಾರವನ್ನು ಹಂಚಿ ತಿನ್ನುವವರು ನಾವು. ಹಾಗೇನೆ ಜಗತ್ತನ್ನು ಸ್ವಚ್ಛವಾಗಿ ಇಡೋರು ಕೂಡ ನಾವೇ. ಈ ಜಗತ್ತು ಸ್ವಚ್ಛವಾಗಿ ಇಲ್ಲದಿದ್ದರೆ ಭಯಂಕರ ಕಾಯಿಲೆ ಬಂದು ಅನೇಕ ಜೀವಿ ಜಂತುಗಳು ಸಾಯುತ್ತವೆ.
ಆದ ಕಾರಣ ಈ ಗುಣಗಳು ಯಾರಲ್ಲೂ ಇಲ್ಲ. ನಾವು ಕಪ್ಪಾಗಿದ್ದರೂ ನಮ್ಮ ಹೃದಯ ವಿಶಾಲವಾದದ್ದು. ಎಲ್ಲ ಕೆಟ್ಟ ಗುಣಗಳಿದ್ದು ಬೆಳ್ಳಕ್ಕಿದ್ದರೆ ಏನು ಪ್ರಯೋಜನ? ಬಣ್ಣಕ್ಕಿಂತ ಗುಣ ಮುಖ್ಯ. ಆದ ಕಾರಣ ನಾನೇ ಶ್ರೇಷ್ಠ. ಏನು ಬಣ್ಣ, ಕಾಮನ ಬಿಲ್ಲು, ಇಲ್ಲ ಇಲ್ಲ ಸ್ವರ್ಗಲೋಕದ ರಂಗೋಲಿ. ಬನ್ನಿ ಬನ್ನಿ ನೋಡಿ ನೋಡಿ. ದೂರ ದೂರ ಗೆಳೆಯರೇ, ದೂರದಿಂದ ನೋಡಿ ಆನಂದಿಸಿ. ಮುಟ್ಟಬೇಡಿ, ಮುಟ್ಟಿದರೆ ಬಣ್ಣವೆಲ್ಲ ಮಾಯವಾಗುವುದು. ಏನಿವಳಿಗೆ ಮಾತ್ರ ಬಣ್ಣ ಇದೆ? ಆಹಾ, ಎಂತ ಜಂಬ ನೋಡಿ. ಬನ್ನಿ ಬನ್ನಿ ದೂರ ಹೋಗೋಣ. ಮಹಾರಾಜರಿಗೆ ವಂದನೆಗಳು. ಏ ಪಾತರಗಿತ್ತಿ, ಯಾರನ್ನ ಮರಳು ಮಾಡಕ್ ಹೋಗಿದ್ದೆ? ಸಮಯದ ಪರಿವೇ ಇಲ್ಲವೇ ನಿನಗೆ? ಮಹಾರಾಜರು ಕ್ಷಮಿಸಬೇಕು. ಪಕ್ಕದ ಕಾಡಿನಲ್ಲಿ ಮಕರಂದ ಹೀರೋದಿಕ್ಕೆ ಹೋಗಿದ್ದೆ. ಆವಾಗ ಭಾರಿ ಗಾಳಿ ಬೀಸಲು ಆರಂಭವಾಯಿತು. ನಾನು ಒಂದು ಮರದ ಪೊಟರೆಯೊಳಗೆ ಹೋಗಿ ಆಶ್ರಯ ಪಡೆದೆ. ಗಾಳಿ ನಿಂತ ಮೇಲೆ ಈ ಕಡೆ ಧಾವಿಸಿ ಬಂದೆ. ನಿನ್ನ ಶ್ರೇಷ್ಠತೆ ಏನು? ಬೇಗ ಹೇಳು. ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಬೇಸರ ಆಗಬಾರದೆಂದು ಈ ತರ ಹಲವಾರು ಜೀವಿಗಳನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ಬಣ್ಣದ ರಂಗೋಲಿಯಿಂದ ಕಂಗೊಳಿಸುವ ನಾನು ಅತ್ಯುತ್ತಮ ಸುಂದರವಾಗಿದ್ದೇನೆ. ಪ್ರಪಂಚವೆಲ್ಲ ಸುತ್ತುತ್ತಾ ನನ್ನ ಅಂದವನ್ನು ಎಲ್ಲರೂ ಸವಿಯುವಂತೆ ಮಾಡುತ್ತೇನೆ. ಮಕ್ಕಳಿಗಂತೂ ನನ್ನನ್ನು ಕಂಡರೆ ಊಟ ಮಾಡುವುದನ್ನೇ ಮರೆಯುತ್ತಾರೆ ಅಲ್ವಾ ಮಕ್ಕಳೇ? ಇನ್ಯಾರು? ಬೇಗ ಬೇಗ. ನಾನು ಸ್ವಾಮಿ. ಯಾವಾಗಲೂ ಓಡುತ್ತಾ ಇರುತ್ತಾ ಮೊದಲು ಬರುವ ನೀನು ಹಿಂದಕ್ಕೆ ತಡ? ಏನು ಹೇಳಲಿ ಸ್ವಾಮಿ, ನನ್ನನ್ನು ಶ್ರೀರಾಮ ಅಟ್ಟಿಸಿಕೊಂಡು ಬರುತ್ತಿದ್ದ. ಎಷ್ಟೇ ಎಂದರೂ ದೇವರಲ್ಲವೇ, ಅವನಿಂದ ತಪ್ಪಿಸಿಕೊಂಡು ಬರುವುದರಲ್ಲಿ ಇಷ್ಟು ಹೊತ್ತಾಯಿತು. ಮಹಾರಾಜರೇ, ನನ್ನ ಮೈಯಲ್ಲಿರುವ ಬಿಳಿ ಬಿಳಿಯಾದ ಚುಕ್ಕಿ ಆಕಾಶದಲ್ಲಿದ್ದ ನಕ್ಷತ್ರದಂತೆ. ನಾನು ಕಾಲವಾದ ನಂತರ ಋಷಿ ಮುನಿಗಳು ನನ್ನ ಚರ್ಮವನ್ನು ಅವರ ಧ್ಯಾನಕ್ಕೆ ಬಳಸುತ್ತಾರೆ. ಅಂದರೆ ನಾನು ಬದುಕಿದಾಗಲೂ ಅಂದ, ಕಾಲವಾದ ಮೇಲೆ ತಪಸ್ವಿಗಳಿಗೆ ಅತಿ ಉಪಯುಕ್ತವಾದ ಜೀವಿಯಾಗಿದ್ದೇನೆ. ಇದು ಶ್ರೇಷ್ಠ ಅಲ್ಲವೇ? ಸ್ವಾಮಿ, ನಾನೊಬ್ಬ ಇದ್ದೇನೆ, ಮರಿಬೇಡಿ. ಎಲ್ಲ ಯಾಮೆ ನಡೆಯಾಗಿ ಹೊರಟಿದ್ವಿ, ಮಿತ್ರದ್ರೋಹಿ. ಹೆ. ಅಯ್ಯೋ ಮಂಕೆ, ನನಗೊಬ್ಬನಿಗೆ ಓಡಲು ಬರುವುದೆಂದು ಓಡೋಡಿ ಬಂದೆ. ಕೊನೆಗೆ ಅರ್ಧ ದಾರಿಯಲ್ಲಿ ಸುಸ್ತಾಗಿ ಮಲಗಿದೆ. ನಾನು ನಿಧಾನಕ್ಕೆ ಬಂದು ನಿನಗಿಂತ ಮುಂಚೆ ತಲುಪಿದೆ. ಎಲ್ಲದಕ್ಕೂ ತಾಳ್ಮೆ ಇರಬೇಕು. ಇರಲಿ, ನಿನ್ನ ಅಂದ ಚಂದ ಬಣ್ಣಿಸು. ಮಹಾರಾಜರೇ, ಯಾರು ಏನೇ ಹೇಳಲಿ, ಇಲ್ಲಿರುವವರಿಗಿಂತ ಎತ್ತರದಲ್ಲಿ ನಾನಿದ್ದೇನೆ. ಅಹ್. ಇವನಿಗೆ ಹುಚ್ಚಿರಬೇಕು. ಏ ಚೋಟು ಕಮಲವೇ, ನನಗಿಂತಲೂ ನೀನು ಎತ್ತರದಲ್ಲಿದೆಯೇ? ಸುಳ್ಳು ಹೇಳಿದರೆ ಈಗಲೇ ನುಂಗಿ ಬಿಡುತ್ತೇನೆ. ಮಹಾರಾಜ, ಅಗೋ ಅಲ್ಲಿ ನೋಡಿ, ಆ ಚಂದಮಾಮನಲ್ಲಿ ಕಾಣುತ್ತಿರುವುದು ಯಾರು? ನಾನಲ್ಲವೇ ಸ್ವಾಮಿ? ಸರಿ ಎಲ್ಲ ಮುಗಿತೆ. ಎಲೈ ಮರಿಯಾನೆ, ಏನು ನನಗಿಂತ ಎತ್ತರ ಬೆಳೆಯುವ ಪ್ರಾಣಿ ಎಂದು ದುರಹಂಕಾರವೇ? ಕಾಡಿನಲ್ಲಿ ನಿಮ್ಮದು ಏನು ನಡೆಯದು?
ಹಾಗೇನಿಲ್ಲ ಸ್ವಾಮಿ. ಅಮ್ಮ ಸರಳನ ಜೊತೆ ನನ್ನನ್ನ ಮೈಸೂರು ದಸರಕ್ಕೆ ಎಳೆದುಕೊಂಡು ಹೋಗಿದ್ದರು. ಬಲರಾಮ ದೊಡ್ಡಪ್ಪನ ಮೇಲೆ ಚಿನ್ನದ ಅಂಬಾರಿ. ಆಹಾ ಆಹಾ, ಓಹೋ ಓಹೋ, ಏನು ಚಂದ, ಏನು ಅದ್ಭುತ. ಮನುಷ್ಯರು ಇರವೆಗಳಂತೆ ಸೇರಿದ್ರು. ಮೆರವಣಿಗೆಯಲ್ಲಿ ಹೋಗುವಾಗ ಭಯವಾಯಿತು. ಆರು ನನ್ನ ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಬ್ಯಾಂಡ್ ವಾದ್ಯ, ಅದು ಕಿನ್ನರ ಲೋಕವೇ ಸರಿ. ನಮಗೆ ತಿಳಿಸದೆ ಹೋಗಿದ್ದು ಅಪರಾಧ. ನೀನು ವರ್ಣಿಸುವುದು ಕೇಳಿ ಮಹಾರಾಜನಿಗೆ ಹೊಟ್ಟೆ ಕಿಚ್ಚು. ಮಂತ್ರಿಗಳೇ, ಏನದು? ಬೇಗ ಮುಗಿಸಿ ಅಂದೆ. ಮಹಾರಾಜರೇ, ಕಾಡಿನಲ್ಲಿ ಸೊಪ್ಪು ತಿಂದು ತಿಂದು ಬೇಜಾರಾಗಿತ್ತು. ಅಲ್ಲ, ನೋಡ್ಬೇಕಿತ್ತು. ಆಹಾ, ರುಚಿ ರುಚಿಯಾದ ರಾಗಿ ಮುದ್ದೆ, ಮಂಡ್ಯದ ಬೆಲ್ಲ, ತುಮಕೂರಿನ ಕೊಬ್ಬರಿ. ಪಾಪ, ನಿಮಗೆಲ್ಲಿದ ಭಾಗ್ಯ. ಅಲ್ಲದೆ ಮಿನಿಸ್ಟರ್ ಶೋಭಕ್ಕ ನನ್ನ ಜೊತೆ ಊಟ ಮಾಡಿ ಫೋಟೋ ತೆಗೆಸ್ಕೊಂಡ್ರು. ಇದು ವರ್ಣಿಸಿದ್ರೆ ಇನ್ನು 10 ದಿನ ಬೇಕು. ಮರಿಯಾನೆ ಮರಿಯಾನೆ, ಮುಂದಿನ ದಸರಾಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್. ಸರಿ ಸರಿ, ಇವತ್ತೇ ಸಿದ್ದರಾಮಣ್ಣನಿಗೆ ಪತ್ರ ಬರೀತೇನೆ. ಮಂತ್ರಿಗಳೇ, ಒಂದು ಪತ್ರ ತಯಾರು ಮಾಡಿ. ನಿಲ್ಲಿ ನಿಲ್ಲಿ, ನನ್ನ ಅಪ್ಪಣೆ ಇಲ್ಲದೆ ಯಾರು ಕಾಡು ಬಿಟ್ಟು ಹೋಗುವಂತಿಲ್ಲ. ತಾನೂ ಹೋಗಲ್ಲ, ಇತರರಿಗೂ ಬಿಡಲ್ಲ. ಥು, ಎಂತಹ ರಾಜ. ಸದ್ದು ಸದ್ದು. ಮಹಾರಾಜರೇ, ಎಲ್ಲರೂ ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಬಹಿರಂಗಪಡಿಸಿದ್ದಾರೆ. ತಾವು ಈಗ ಯಾರು ಶ್ರೇಷ್ಠರು ಎಂದು ನ್ಯಾಯ ಒದಗಿಸಬೇಕು. ಮಂತ್ರಿಗಳೇ, ಪ್ರಾಣಿ ಸಂಕುಲಗಳಲ್ಲಿ ಅತಿ ಬುದ್ಧಿವಂತರು ನೀವು. ಅದಕ್ಕೋಸ್ಕರ ನಿಮ್ಮನ್ನು ಮಂತ್ರಿಯನ್ನಾಗಿ ಮಾಡಿದ್ದೇನೆ. ನಿಮ್ಮ ಸಲಹೆ ಈಗ ಬಹಳ ಮುಖ್ಯ. ಕಾಡಿನ ನ್ಯಾಯ ಎಲ್ಲರೂ ಮೆಚ್ಚುವಂತಿರಬೇಕು. ಎಲ್ಲರೂ ವಿರಮಿಸಿ. ನಾನು ಮಂತ್ರಿಗಳು ಸಮಾಲೋಚನೆ ಮಾಡಿ ಶೀಘ್ರದಲ್ಲಿ ನ್ಯಾಯ ತೀರ್ಮಾನ ಮಾಡ್ತೇವೆ ಅನ್ನುತ್ತೆ. ಅವರು ಯಾವಾಗ ತಿರುಗಿ ಬೀಳ್ತಾರೆ ಅನ್ನೋದೇ ಗೊತ್ತಾಗುವುದಿಲ್ಲ. ನ್ಯಾಯ ತೀರ್ಮಾನ ಅಷ್ಟು ಕಷ್ಟವೇ ಮಂತ್ರಿಗಳೇ? ಅಲ್ಲದೆ ಪ್ರಬಲ ಕುಲದವರನ್ನು ಎದುರು ಹಾಕಿಕೊಂಡರೆ ನಿಮ್ಮ ಕುರ್ಚಿಗೆ ಸಂಚಕಾರ ಬರಬಹುದು. ಈಗಾಗಲೇ ಹುಲಿರಾಯ ನಿಮ್ಮ ಕುರ್ಚಿಗೆ ಕಾಯ್ತಾ ಇದ್ದಾನೆ. ಹೌದೇ? ಹೌದು ಸ್ವಾಮಿ, ಎದುರುಗಡೆ ಚೆನ್ನಾಗಿಯೇ ಇರುತ್ತಾರೆ, ಆದರೆ ಹಿಂದುಗಡೆ ಪಂಚಾಕುತ್ತಾ ಇರ್ತಾರೆ. ಅದಕ್ಕೆ ಹುಲಿರಾಯ ಸಭೆಗೆ ಬಂದಿಲ್ಲ? ಎಲ್ಲೋ ಪ್ರವಾಸಕ್ಕೆ ಹೋಗಿರ್ಬೇಕು. ಸರಿ, ಈಗ ಏನ್ ಮಾಡಬೇಕು? ನಿಮ್ಮ ಕುರ್ಚಿ ಉಳಿಯಬೇಕು. ಇವರ ವಾದ ವಿವಾದ ತಣ್ಣಗಾಗಬೇಕೆಂದರೆ ಪ್ರತಿಯೊಬ್ಬರು ಶ್ರೇಷ್ಠರು ಎಂದು ಘೋಷಿಸಿ. ಅಲ್ಲದೆ ಯಾರೊಬ್ಬರು ಇಲ್ಲದಿದ್ದರೂ ಪ್ರಪಂಚದಲ್ಲಿ ಕೊರತೆ ಇದ್ದೇ ಇರುತ್ತದೆ. ಅದರಿಂದ ಪ್ರತಿಯೊಬ್ಬರು ಇಲ್ಲಿ ತಮ್ಮ ತಮ್ಮ ಘನತೆಗೆ ತಕ್ಕ ಹಾಗೆ ಬಾಳುತ್ತಾ ಇದ್ದಾರೆ ಎಂದು ಹೇಳಿ. ಮಂತ್ರಿಗಳೇ, ಬಲು ಜಾಣರಿದ್ದೀರಿ. ನೀವು ಯಾರನ್ನು ನೋಯಿಸದೆ ನನ್ನ ಕುರ್ಚಿಯನ್ನು ಉಳಿಸಿದ್ದೀರಿ. ಅವರನ್ನು ಸಂತೋಷಪಡಿಸಿದ್ದೀರಿ. ಭಲೆ ಭಲೆ. ಅವರೆಲ್ಲರನ್ನು ಕರೆಯಿರಿ. ಎಲ್ಲರೂ ನಿಂತುಕೊಳ್ಳಿ. ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ. ಸದ್ದು ಸದ್ದು. ಪ್ರಜೆಗಳೇ, ನಾನು ಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಉತ್ತಮ ತೀರ್ಮಾನಕ್ಕೆ ಬಂದಿದ್ದೇವೆ. ಇಲ್ಲಿ ಎಲ್ಲರೂ ಒಂದೊಂದು ಅದ್ಭುತವಾದ ಗುಣಗಳನ್ನು ಹೊಂದಿದ್ದೀರಿ. ಆದರೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನಾನೇ ಶ್ರೇಷ್ಠ, ನಾನೇ ಅಂದ ಅನ್ನೋ ಅಹಂ ನಿಮಗೆ ತಿಳಿಯದೆ ಬೆಳೆದು ಬಿಟ್ಟಿದೆ. ಈ ಅಹಂ ನಿಮ್ಮನ್ನು ಒಬ್ಬರಿಂದ ಇನ್ನೊಬ್ಬರನ್ನು ದೂರ ಮಾಡುತ್ತದೆ. ನಿಮ್ಮಲ್ಲಿರಬೇಕಾದ ಸ್ನೇಹಕ್ಕೆ, ಒಗ್ಗಟ್ಟಿಗೆ ಚ್ಯುತಿಯಾಗಿದೆ. ನೀವೆಲ್ಲ ಒಬ್ಬೊಬ್ಬರ ಚತುರತೆಯನ್ನು, ಬಲವನ್ನು ಒಗ್ಗೂಡಿಸಿ ಕೆಲಸ ಮಾಡಿದರೆ ನಮ್ಮ ಕಾಡು ಶ್ರೇಷ್ಠ ಕಾಡಾಗುತ್ತದೆ. ನಾವೆಲ್ಲರೂ ಶ್ರೇಷ್ಠ ಕಾಡಿನ ನಿವಾಸಿಗಳಾಗುತ್ತೇವೆ. ಒಬ್ಬ ಶ್ರೇಷ್ಠನಾಗುವುದಕ್ಕಿಂತ ಇಡೀ ಕಾಡು ಶ್ರೇಷ್ಠ. ಆ ಶ್ರೇಷ್ಠ ಕಾಡಿನ ಒಬ್ಬ ಪ್ರಜೆ ಆಗುವುದು ಹೆಚ್ಚುಗಾರಿಕೆ. ಆದುದರಿಂದ